ವೆಲ್ಕಮ್ ಟು ತಡ್ಕಾ ಟೈಲ್ಸ್. ನಾನು ಮಮತಾ ರಾಘವೇಂದ್ರ. ಈಗ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬೇಕಾಗಿರುವಂಥ ಸಾಮಗ್ರಿಗಳು: ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಕ್ಯಾರೆಟ್, ತುಪ್ಪ, ಎಣ್ಣೆ, ಗರಂ ಮಸಾಲ, ಅಚ್ಚು ಖಾರದ ಪುಡಿ, ಧನಿಯಾ ಪುಡಿ ಇವೆಲ್ಲ ಬೇಕಾಗುತ್ತೆ. ಈ ರೀತಿ ಸಣ್ಣಗೆ ಹೆಚ್ಕೋಬೇಕು. ನಾನು ಈ ಮೆಜರ್ಮೆಂಟಲ್ಲಿ ಹೆಚ್ಕೊಂಡಿದ್ದೀನಿ, ನಿಮ್ಗೆ ಹೇಗೆ ಬೇಕೋ ಹಾಗೆ ಹೆಚ್ಕೊಳ್ಳಿ. ಅಷ್ಟೇ, ನಾನು ಈ ಥರ ಹೆಚ್ಕೋತಾ ಇದ್ದೀನಿ. ನೀವು ಬೇಕಂದ್ರೆ ಅದನ್ನ ಉದ್ದಕ್ಕೆ ಬೇಕಾದ್ರೆ ಹೆಚ್ಕೊಂಡ್ರು ಚೆನ್ನಾಗೇ ಇರುತ್ತೆ. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಹೆಚ್ಕೊಳ್ತಾ ಇದ್ದೀನಿ. ಈ ರೀತಿ ಸಣ್ಣಗೆ ಹೆಚ್ಕೊಳ್ಳಿ. ಈಗ ಪುದೀನ ಹೆಚ್ಕೊಳ್ಳೋಣ. ಸಣ್ಣಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ಯಾವ ರೀತಿ ಆಗುತ್ತೋ ಆ ಥರ ಸಣ್ಣಗೆ ಹೆಚ್ಕೊಳ್ಳಿ. ಸಣ್ಣಗೆ ಹೆಚ್ಕೊಂಡಷ್ಟು ಬಾಯಿಗೆ ಸಿಗಲ್ಲ ಅಂತ ಅಷ್ಟೇ. ನೋಡಿ, ಎಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಕಾದಿದೆ, ಎಣ್ಣೆ ಹಾಕೊಳ್ತಾ ಇದ್ದೀನಿ. ನಂತರ ತುಪ್ಪ ಹಾಕ್ತಾ ಇದ್ದೀನಿ. ನಾನು ಇವೆರಡೇ ಹಾಕೊಂಡಿದ್ದೀನಿ ಮಸಾಲೆ ಐಟಮು. ಸಾಸಿವೆ ಹಾಕೋಬೇಕು. ಸಾಸಿವೆ 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಜೀರ್ಣಕ್ಕೆ ಒಳ್ಳೇದು. ಜೀರಿಗೆ ಹಾಕೊಳ್ತಾ ಇದ್ದೀನಿ. ಚಟ ಚಟ ಅಂತ ಫುಲ್ ಅಂದ್ಮೇಲೆ ಬೇರೆ ಎಲ್ಲ ತರಕಾರಿ ಎಲ್ಲ ಹಾಕೊಳ್ಳಿ. ಈರುಳ್ಳಿ ಹಾಕೊಳ್ಳಿ. ಏನೇನು ತರಕಾರಿ ಎಲ್ಲ ಹಚ್ಕೊಂಡಿದ್ದೀರೋ ಎಲ್ಲ ಸ್ವಲ್ಪ ಮೆತ್ತಗೆ ಹಾಕಿ, ಸ್ವಲ್ಪ ಎಗರುತ್ತೆ. ಎಲ್ಲ ತರಕಾರಿ ಎಲ್ಲ ಹಾಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬಿರಿ ಸೊಪ್ಪು, ಪುದೀನ ಎಲ್ಲ ಹಾಕೊಂಡು ಹುರ್ಕೊಳ್ಳಿ ಚೆನ್ನಾಗಿ. 1/4 ಭಾಗ ಅಷ್ಟು ಹುರ್ಕೊಳ್ಳಿ. ನೋಡಿ, ಸ್ವಲ್ಪ ಬೆಂದಿದೆ. ಈಗ ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದನ್ನ ಹುರಿರಿ. ನೋಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಇವಾಗ್ಲೇ ಹಾಕೊಂಡ್ಬಿಡಿ. ಇವಾಗ್ಲೇ ಹಾಕಿ ಸ್ವಲ್ಪ ಬೆಂದಂಗಾದ್ರೆ ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದು ಅದು ಹಾಕ್ತಾ ಇದ್ದೀನಿ. ಮಿಕ್ಸ್ ಆಗೋಂಗೆ ಚೆನ್ನಾಗಿ ಕಲಕಿ ಸ್ವಲ್ಪ ಫ್ರೈ ಆಗಲಿ. ನಾನಿನ್ನು 1/4 kg ಅಷ್ಟು ಅಕ್ಕಿ ತೊಳಿದಿದ್ದೀನಿ. ಅದು ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಇದ್ರೆಲ್ಲ ಸ್ವಲ್ಪ ಬೆಂದಿದೆ. ಇವಾಗ 1/4 ಭಾಗ ಅಷ್ಟು ಬೆಂದಿದೆ. ಇದಕ್ಕೆ ನಿಮ್ಗೆ ಅಕ್ಕಿ ಎಷ್ಟು ತಗೊಂಡಿದ್ರೋ ಅದಕ್ಕೆ ಡಬಲ್ ಅಷ್ಟು ನೀರು ಹಾಕೊಳ್ಳಿ. ನೋಡಿ, ಈಗ ಕುದಿತಾ ಇದೆ. ಈಗ ಅಕ್ಕಿ ಹಾಕೊಳ್ಬೇಕು. ನೋಡಿ, ಈಗ ಉಪ್ಪು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನಿಮ್ಮ ಅದ್ರ ಮೇಲೆ ತುಪ್ಪ ಸ್ವಲ್ಪ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ರೆಡಿ ಆಗಿದೆ. ಸರ್ವ್ ಮಾಡಿ. ಮೊಸರು ಬಜ್ಜಿ ಜೊತೆಗೆ ಟೊಮೊಟೊ ಬಾತ್ ಒಳ್ಳೆ ಕಾಂಬಿನೇಷನ್. ಸೂಪರ್. ನೋಡಿ, ಮತ್ತೆ ಸಿಗೋಣ ಹೊಸ ಅಡಿಗೆ ಜೊತೆ. ತಡ್ಕಾ ಟೈಲ್ಸ್ ಸೌತ್ ಇಂಡಿಯನ್ ಡಿಲೈಟ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.